ಸ್ನೇಹಿತರೆ, ಕಳೆದ ಹಲವು ವರ್ಷಗಳಿಂದ ಸೌಜನ್ಯ ಸಾವಿನ ಕುರಿತು ಪದೇ ಪದೇ ಚರ್ಚೆ ಆಗ್ತಾನೆ ಇರ್ತದೆ. ಸೌಜನ್ಯ ಸಾವಿನ ಕತೆ ಮುಗಿದು ಹೋದ ಕತೆ, ಅದು ಮುಗಿದ ಅಧ್ಯಾಯ. ಆ ವಿಚಾರ ಚರ್ಚಿಸಿ ಯಾವುದೇ ತರ ಉಪಯೋಗ ಇಲ್ಲ ಅಂತೆಲ್ಲ ಹಲವಾರು ಜನ ಹಲವಾರು ಸಮಯದಲ್ಲಿ ವಾದಿಸಿದ್ದು ಉಂಟು. ಇವೆಲ್ಲದರ ನಡುವೆ ಸೌಜನ್ಯ ಸಾವಿನ ವಿಚಾರ ಪದೇ ಪದೇ ಚರ್ಚೆ ಆಗ್ತಾನೆ ಇರ್ತದೆ. ಇದೀಗ ಮಾಸ್ಕ್ ಮ್ಯಾನ್ ಚಿಹ್ನೆಯಿಂದಾಗಿ ಸೌಜನ್ಯ ಸಾವಿನ ಮತ್ತೊಮ್ಮೆ ಚರ್ಚೆ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿಹ್ನೆಯ ಹಲವಾರು ಶವಗಳನ್ನ ಧರ್ಮಸ್ಥಳದಲ್ಲಿ ಊತು ಹಾಕಿದ್ದೇನೆ ಅಂತೇಳಿ ಹೇಳಿಕೆಯನ್ನ ಕೊಡ್ತಾನೆ. ತದನಂತರ ರಾಜ್ಯ ಸರ್ಕಾರ SIT ತಂಡವನ್ನ ನೇಮಕ ಮಾಡ್ತದೆ. ನಂತರ SIT ತಂಡ ಆತ ತೋರಿಸಿದ ಸ್ಥಳದಲ್ಲೆಲ್ಲ ಪರಿಶೀಲನೆ ನಡೆಸಿದ್ರು ಸಹ ಯಾವುದೇ ತರಹದ ಶವದ ಗುರುತು ಪತ್ತೆ ಆಗೋದಿಲ್ಲ. ಸುಳ್ಳು ಆರೋಪ ಮಾಡಿ ಪೊಲೀಸರ ದಿಕ್ಕು ತಪ್ಪಿಸಿದ್ದಾನಂತೇಳಿ SIT ಪೊಲೀಸರು ಮಾಸ್ಕ್ ಮ್ಯಾನ್ ಚಿಹ್ನೆಯನ್ನ ವಶಕ್ಕೆ ಪಡಿತಾರೆ. ಇದರ ನಡುವೆ ಮಾಸ್ಕ್ ಮ್ಯಾನ್ ಚಿಹ್ನೆಯ ಹಲವಾರು ಯೂಟ್ಯೂಬರ್ಸ್ ಮತ್ತು ಟಿವಿ ಚಾನೆಲ್ಗಳಿಗೆ ಇಂಟರ್ವ್ಯೂಗಳನ್ನು ನೀಡಿದ್ದಾನೆ. ಇದರಲ್ಲಿ ಒಂದು ಯೂಟ್ಯೂಬರ್ಗೆ ನೀಡಿದ ಇಂಟರ್ವ್ಯೂನಲ್ಲಿ ತಾನು ಸೌಜನ್ಯ ಸಾವಿನ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಇದ್ದುದಾಗಿ ಮತ್ತು ನನಗೆ ಸೌಜನ್ಯ ಸಾವಿನ ಬಗ್ಗೆ ಹಲವಾರು ಮಾಹಿತಿ ಇದೆ ಅಂತೇಳಿ ಹೇಳಿಕೆಯನ್ನು ನೀಡ್ತಾನೆ. ಇದೇ ಹೇಳಿಕೆ ಚಿಹ್ನೆಯನಿಗೆ ಮತ್ತೊಂದು ಕಂಟಕವನ್ನು ತಂದೊಡ್ಡಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಈ ಹೇಳಿಕೆ ಮತ್ತು ಮಾನವ ಹಕ್ಕು ಆಯೋಗದ ಅಧಿಕಾರಿಗಳ ವಿಚಾರಣೆಯ ಸಮಯದಲ್ಲಿ ಚಿಹ್ನೆಯರ ಸಹೋದರಿ ಸೌಜನ್ಯ ತಾಯಿಯನ್ನ ಭೇಟಿ ಆಗ್ತಾರೆ. ಆ ಸಮಯದಲ್ಲಿ ಸೌಜನ್ಯ ಸಾವಿನ ಸಮಯದಲ್ಲಿ ನಾವು ನಮ್ಮ ಸಹೋದರ ಇಬ್ಬರೂ ಸಹ ಧರ್ಮಸ್ಥಳದಲ್ಲಿದ್ವು. ನಂತರ ಸ್ಥಳೀಯ ವ್ಯಕ್ತಿಯೊಬ್ಬರು ನಮ್ಮನ್ನು ಧರ್ಮಸ್ಥಳ ಬಿಟ್ಟು ಹೋಗುವಂತೆ ಬೆದರಿಸಿದ್ರು ಅಂತ ಹೇಳಿಕೆಯನ್ನ ಕೊಡ್ತಾರೆ. ಹಾಗಾಗಿ ನಾವು ಧರ್ಮಸ್ಥಳ ಬಿಟ್ಟು ಹೋದ್ವು ಅಂತ ಚಿಹ್ನೆಯರ ಸಹೋದರಿ ಸೌಜನ್ಯ ತಾಯಿಗೆ ಹೇಳ್ತಾರೆ. ಈ ಹೇಳಿಕೆ ಮತ್ತು ಚಿಹ್ನೆಯ ಇಂಟರ್ವ್ಯೂನಲ್ಲಿ ಹೇಳಿದಂತಹ ಹೇಳಿಕೆಯನ್ನು ಕುರಿತು ತನಿಖೆ ಮಾಡಬೇಕಂತೇಳಿ ಸೌಜನ್ಯರ ತಾಯಿ ಪೊಲೀಸರ ಬಳಿ ದೂರನ್ನು ದಾಖಲಿಸಿದ್ದಾರೆ. ಪೊಲೀಸರು ಸಹ ಆ ದೂರನ್ನು ಸ್ವೀಕರಿಸಿದ್ದಾರೆ. ದಿನಗಳು ಕಳೆದಂತೆ ಇನ್ನು ಯಾವ ಸತ್ಯಗಳು ಹೊರಗಡೆ ಬರಲಿವೆ ಎಂದು ನಾವೆಲ್ಲ ಕಾಯಬೇಕಾಗಿದೆ. ಸದಾ ಚರ್ಚೆಯಲ್ಲೇ ಮುದು ಹೋಗುತ್ತಿರುವ ಸೌಜನ್ಯ ಸಾವಿನ ಪ್ರಕರಣ ಇಂದಾದರೂ ತಾರ್ಕಿಕ ಅಂತ್ಯವನ್ನು ಕಾಣಲಿ, ಸ್ವರ್ಗದಲ್ಲಿ ನೆಮ್ಮದಿಯಿಂದ ನಿದ್ರಿಸುವಂತಾಗಲಿ ಎಂದು ಆಶಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು ಗೆಳೆಯರೇ.